ಪ್ಲಸ್ ಮಾಡಕ್ಕೆ ಏನೈತಿ ಇಲ್ಲಿ ಕೆಲಸ ಚಾಲೂ ಆಗೈತಿ ಗಾಡಿದ ಮೆಕ್ಯಾನಿಕ್ ಏನೈತಿ ಟೂಲ್ಸ್ ತೊಗೊಂಬರಕ ಅಂತದ 24 ಸ್ಪ್ಯಾನರ್ ಬೇಕೈತಿ ವೀಲ್ ಸ್ಪ್ಯಾನರ್ ಅಂತಾರ ಗ್ಯಾರೇಜ್ಗೆ ಹೋಗ್ಯಾರ. ಸ್ವಲ್ಪ ಇಲ್ಲಿ ನಾಯ್ಸ್ ಭಾಳ ಐತಿ. ಈಗ ಪ್ರೊಸೆಸ್ ಅಷ್ಟೇ ತೋರಿಸ್ತಾನೆ ಸದ್ಯಕ್ಕೆ. ನೋಡಿದ್ರಿ ಮೆಕ್ಯಾನಿಕ್ ಮನೆಗೆ ಬಂದ ವೀಲ್ ಬಿಚ್ಕೊಟ್ಟಾನ. ಈಗ ಫ್ರಂಟ್ ವೀಲಲ್ಲಿ ಇಟ್ಕೊಂಡಾನೆ, ರಿಯರ್ ವೀಲಲ್ಲಿ ಹಿಂದೆ ಡಿಕ್ಕಿ ಆಗಿದ್ದಾನೆ. ಒಂದು ಟೈರ್ ಆಗೈತಿ. ಇದು ಎರಡನೇ ಟೈರ್ ಒಂದು ಮುಗಿತಂದ್ರೆ ಇದ್ರದ್ದು ಏನೈತಿ ಅಂತ ತೆಗೆದು ನೋಡೋಣ ಹೊರಗಿಂದ ಕ್ಲೀನಿಂಗ್. ಫ್ರಂಟ್ ವೀಲಿಂದ ಒಂದು 21 ಇಂಚ್ ಏನೈತಿ ಈ ಜಿಗ್ನಾಗ ಸಿಟ್ಟಾಕಿತ್ತು ಗೊತ್ತಿಲ್ಲ. ಇನ್ನು ಚೆಕ್ ಮಾಡೋಣ. ರಿಯರ್ ವೀಲಿನ ಕೆಲಸ ಮುಗ್ದೈತಿ. ಟೈಮ್ ಆಗೈತಿ 2:20. ಫೈನಲಿ ಒಂದು ಶಾಪ್ ಸಿಕ್ತ. ಅರೌಂಡ್ 8ರಿಂದ 9 ಶಾಪ್ ಅಡ್ಡಾಡಿದೆ. ಸಿದ್ದರಾಯನ್ ಅಂತ ಆದ ಟೈರ್ ಪಾರ್ಕ್ ಅವು ಇವು ಅಂತೇಳಿ ಒಂದು ಅಪೋಲೋದೆ ಮಾಡಿರುತ್ತೆ ಎಲ್ಲ ಅಡ್ಡಾಡಿದೆ. ಎಲ್ಲೂ ಸಿಗಲಿಲ್ಲ. ಟೈರ್ ಓಪನ್ ಮಾಡಿ ಕೊಡೋಂಗಿಲ್ಲ, ನಿನ್ನ ಬೈಕಿಂದ ಮುಟ್ಟಂಗಿಲ್ಲ ಅಂತ ಲೈಕ್ ರಿಮ್ ನಿಂತಿದೆ. ಬಟ್ ಡಬ್ಲ್ಯೂ ಸ್ಟೀಲ್ಸ್ ಐತಿ ಕ್ವಾರ್ಟರ್ ಮಾರ್ಕೆಟ್ ಎಂಟ್ರ್ ಆಗೋಕ್ಕಿಂತ ಮುಂಚೆ. ಇಲ್ಲಿ ಕಾಣುತ್ತೆ ನಿಮ್ಗೆ ಟೈರ್ ಲ್ಯಾಂಡ್ ಅಂತ JK ಟೈರಿಂದ. ಅಲ್ಲಿ ಇದ್ದವರು ಒಬ್ರು ಅಣ್ಣ ಚಲೋ ಇದು ಮಾಡಿದ್ರೆ ಫ್ರಂಟ್ ಟೈರ್, ಫ್ರಂಟ್ ರಿಮ್ ಮತ್ತು 2 ಟ್ಯೂಬಿಗೆ ನಾವು ವಾಲ್ ಇರ್ತಾರೆ ಹೊಳ್ಳಿ ಅವನ್ನ ಹಾಕ್ಕೊಟ್ರೆ ಸ್ಟ್ಯಾಂಡ್ ಬೈ ಇಟ್ಕೊಳಕ್ಕೆ ಹಂಗೆ ನಮ್ಗೆ ಯೂಸ್ ಮಾಡೋಕೆ ಬೇಕಾಗತ್ತೆ. ಈಗ ಫಸ್ಟ್ ಇದನ್ನು ಟ್ಯೂಬ್ ತಗೊಳ್ಳೋಣ, ಆಮೇಲೆ ಈ ಸರ್ಫೇಸ್ ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡ್ಕೊಂಡು ಇದಕ್ಕೆ ಮಾಸ್ಕಿಂಗ್ ಟೇಪ್ ಹೊಡೆದಿಡೋಣ ಅಂತ. ಆ್ಯಂಡ್ ಕ್ಲೀನ್ ಮಾಡ್ಕೊಳ್ಳೋದಂದ್ರೆ ಜಸ್ಟ್ ನಾನು ಯೂಸ್ ಮಾಡಕತ್ತೇನೆ ಐಸೋಪರ್ಸಲ್ ಆಲ್ಕೋಹಾಲ್ ಏನು ಬರ್ತೈತಿ. ಇದ್ರೊಳಗೆ 50-50 ಮಿಕ್ಸ್ ಮಾಡೀನಿ ನಾನು. ಇದು ಪ್ಯೂರ್ 99.9% ಆಲ್ಕೋಹಾಲ್, ಪ್ಯೂರ್ ಆಲ್ಕೋಹಾಲ್. ಇದು ಕುಡಿಯೋ ಆಲ್ಕೋಹಾಲ್ ಅಲ್ಲ, ಕ್ಲೀನಿಂಗ್ ಏಜೆಂಟ್ ಇದೆ. ಸೊ ಇದನ್ನ 50-50 ಮಿಕ್ಸ್ ಮಾಡ್ಕೊಂಡು ಇದರಲ್ಲೇ ನಾವೇನೈತಿ ರಿಮ್ ಕ್ಲೀನ್ ಮಾಡ್ಕೊಳ್ಳೋಣ. ಇದು ಫಸ್ಟ್ ಇದನ್ನ ರಿಮ್ ಕ್ಲೀನ್ ಮಾಡ್ಬೇಕಾದ್ರೆ ಏನೈತಿ ನೀವು ಇದಕ್ಕೆ ಯಾವುದೇ ಥರದ ಲೈಕ್ ಕ್ಲೀನ್ ಮಾಡಿದ್ಮೇಲೂ ಇದಕ್ಕೆ ಸ್ಕ್ರ್ಯಾಚ್ ಮಾಡಿದಷ್ಟೇ ಗ್ಲೂ ಅಂಟ್ಕೊಂಡಿರ್ತೀವಿ. ಹಂಗೆ ಹಿಂಗೆಲ್ಲ ನಾವು ಯೂಸ್ ಮಾಡಕತ್ತೀವಿ. ಗ್ಲೂ ಯಾವುದಂದ್ರೆ ಮೆಟಲ್ ಟು ಗ್ಲಾಸಿಗೆ ಸ್ಟಿಕ್ ಏನಾಗ್ತೈತಿ ಕಾರಿನ ವಿಂಡ್ಶೀಲ್ಡ್, ಅದನ್ನೂ ತೋರಿಸ್ತೀನಿ ನಿಮಗೆ ಇಲ್ಲಿನ ಸ್ವಲ್ಪತ್ನಾಗ. ಸೊ ಅದನ್ನು ಹಚ್ಚೋದೈತೆ ನಮ್ಗೆ. ಸೊ ಅದಕ್ಕೇನು ಸ್ಕ್ರ್ಯಾಚ್ ಗೀಚ್ ಆಗ್ಬೇಕಂತೇನಿಲ್ಲ. ಫುಲ್ ನೈಸ್ ಆ್ಯಂಡ್ ಶೈನಿ ಕ್ಲೀನ್ ಫಿನಿಶ್ ಇದ್ರೂ ನಡೀತೈತಿ. ಸರ್ಫೇಸ್ ಮ್ಯಾಟ್ರಲ್ಲಿ ಗ್ಲಾಸಲ್ಲಿ. ಎರಡು ರಿಮ್ ಏನೈತಿ ಕ್ಲೀನ್ ಆಗ್ಯಾವ. ಈಗ ಇದೇನು ಪಾರ್ಟ್ ಐತಿ ಇಷ್ಟದ ಒಳಗೆ ಇದೇನು ಗ್ಯಾಪ್ ಆಗೈತಿ, ಈ ಗ್ಯಾಪ್ ಅಂದ್ರೆ ಈ ಗ್ಯಾಪ್ ನಡಕ್ಕೆ ಒಳಗೆ ನಿಮ್ಗೆ ಇದನ್ನು ಫಿಲ್ ಮಾಡೋದಿರ್ತೈತಿ. ಸೊ ಈ ಕಡೆಯಿಂದ ಈ ಕಡೆ ಹೊರಗಿನ ಸೈಡಿಗೆ ಹತ್ಲಾರ್ದಂಗೆ ನೋಡ್ಕೊಡಿ ಒಂದೇ. ಆಮೇಲೆ ಇಲ್ಲೇನೈತಿ ಈ ಗ್ರೂ ಒಳಗೆ, ಇಲ್ಲಿ ಈ ಗ್ರೂ ಒಳಗೆ ಡೆಪ್ತ್ ಎಷ್ಟು ಬರ್ತೈತಿ, ಒಂದು 5 mm ಮಟ್ಟ ಅಷ್ಟು ಬರ್ತೈತಿ ಡೆಪ್ತ್ ಮ್ಯಾಕ್ಸಿಮಮ್. ಸೊ ಇಲ್ಲಿಂದ ಹಿಡಿದ ಈ ಕಡೆ ಸೈಡಿನ ಮಟ್ಟ ಎಷ್ಟಾಗೈತಿ ಈ ಟೇಪ್, ಮಾಸ್ಕಿಂಗ್ ಟೇಪ್ ಅಂತಾರಲ್ಲ, ಇದನ್ನ ಅಪ್ಲೈ ಮಾಡಿರಿ. ಸೊ ನೀವು ಅದನ್ನ ಅಪ್ಲೈ ಮಾಡಿ ಆದಮೇಲೆ ಇದೇನು ಫಿಲ್ ಮಾಡ್ತೀರಿ, ಈ ಟೇಪ್ ತಗೊಂಡ್ಬಿಟ್ರೆ ಮಸ್ತ್ ನೀಟ್ ಫಿನಿಶ್ ಬರ್ತದೆ ಒಳಗೆ. ಆ್ಯಂಡ್ ಅನ್ಇವನ್ ಎಲ್ಲೇ ಕಾಣಂಗಿಲ್ಲ ಒಳಗಡೆ ಎಲ್ಲ. ಆ್ಯಂಡ್ ಬ್ಯಾಲೆನ್ಸಿಂಗ್ ಏನು ಮಾಡ್ತಾರೆ ಇಲ್ಲಿಂದ ಆ ಟೈಪ್ ಏನೈತಿ ಎವ್ರಿವೇರ್ ಏನೈತಿ ನೀವು ಭಾರಿ ನೀಟಾಗಿ ಅಪ್ಲೈ ಮಾಡ್ಕೊಂಡ್ರೆ ಬ್ಯಾಲೆನ್ಸಿಂಗ್ ಮಾಡೋಕೆ ವೀಲ್ದು ವೈಬ್ರೇಷನ್ ಅದು ಕಮ್ಮಿ ಆಗುತ್ತೆ. ಈ ಕಡೆ ಒಂದು 2 mm, ಈ ಕಡೆ ಒಂದು 2 mm ಬಿಟ್ಟು ಜಸ್ಟ್ ಒಂದು ಟೇಪಲ್ಲಿ ಹೊಡ್ಕೊರಿ. ಆಮೇಲೆ ಏನೈತಿ ಜಸ್ಟ್ ನೀವು ಅದನ್ನು ಫುಲ್ ಮಾಡಿಬಿಟ್ರೆ ಅಂದ್ರೆ ಇದು ಫುಲ್ ನೀಟ್ ಆಗಿಬಿಡ್ತದೆ ಜಾಗ. ಇಂಥಲ್ಲಿ ನಿಮ್ದು ರಬ್ಬರ್ ವಾಲ್ ಏನು ಇರ್ತೈತಿ ಟ್ಯೂಬ್ಲೆಸ್ ಟೈರಿಗೆ ಹಾಕೋದು, ಆ ವಾಲ್ ಇಲ್ಲಿ ಕುಂದಿಸ್ಕೋರಿ. ಉಳಿದ ಜಾಗ ಫುಲ್ ನೀಟಾಗಿ ಏನೈತಿ ಟ್ಯೂಬ್ಲೆಸ್ ಕನ್ವರ್ಷನ್ ಆಗಿಬಿಡ್ತೈತಿ. ಸೊ 2 ವೀಲಿಗೆ ಈ ಟೈಪ್ ಏನಾಗೈತಿ ಮಾಸ್ಕಿಂಗ್ ಟೇಪ್ನೂ ಆಗೈತಿ. ಡೆಪ್ತ್ ಏನು ಹೇಳತ್ತಿದೆ ನಿಮಗೆ, ಜಸ್ಟ್ ಇಲ್ಲಿಂದ ಹಿಡಿದ ಇಲ್ಲಿ ಮಟ್ಟ ಒಂದು 5 mm ಭಾಳ ಉಗುರು ಕಾಣೋದು ನಿಮ್ಗೆ. ಜಸ್ಟ್ ಇಷ್ಟು ಡೆಪ್ತ್ ನೀವು ಏನೈತಿ ಬಿಟ್ಟು ಸೈಡ್ ಇದು ಮಾಡಿಕೊಂಡು ಉಳಿದಿದ್ದು ಪೂರ ಇದನ್ನು
ಫಿಲ್ಲಿಂಗ್ ಮಾಡ್ಕೊರಿ. ಇದನ್ನ ಏನು ನಮ್ದು ಗ್ಲೂ ತೊಗೊಂಬಂದೇವಿ ಈಗ ನಾವು ಇದನ್ನು ಅಪ್ಲೈ ಮಾಡೋದು ಏನೈತಿ ಒಂದು ಟ್ರಿಕ್ ಐತಿ. ಸೊ ಇದಕ್ಕಂತಾರ ಯುರೆಥಿನ್ ಅಡೇಸಿವ. ಸೊ ಇದನ್ನು ಇಂಡಿವಿಜುವಲಾಗಿ ಫಸ್ಟ್ ಇದನ್ನು ಕಂಪ್ಲೀಟಾಗಿ ಫಿಲ್ ಮಾಡ್ಕೊರಿ. ಯಾವ ಬ್ರಷಲ್ಲಿ ಕ್ಲೀನ್ ಮಾಡಿದೆ ಅದೇ ಬ್ರಷ್ ಯೂಸ್ ಮಾಡಿ ಸ್ವಲ್ಪ ಇಲ್ಲಿ ಒಳಗೆ ಪೋಕ್ ಮಾಡ್ತೀನಿ ನಾನು ಇದನ್ನು ಹಚ್ಚಬೇಕಾರೆ. ನೆಕ್ಸ್ಟ್ ಒಂದು ಈ ಥರ ರಟ್ ಏನೈತಿ ಹಿಂಗೆ ಶೇಪ್ ಮಾಡ್ಕೊರಿ. ಎಕ್ಸಾಕ್ಟ್ ನೀವು ಹಿಂಗೆ ನೀಟ್ರೆ ಕೆಳಗೆ ಏನೈತಿ 5 mm ಹಿಂಗೆ ಗ್ಯಾಪ್ ಬಂದಿರ್ಬೇಕು. ಈ ಥರ ನೀವು ಇಟ್ಕೊಂಡು ಏನೈತಿ ಇದನ್ನು ಹಿಂಗೆ ಪುಲ್ ಮಾಡಿದಾಗ ಅದರಲ್ಲಿ ಲೆವೆಲ್ಲಾಗಿ ಕರೆಕ್ಟ್ ಒಂದು ಏನೈತಿ ಸೀಮ್ಲೆಸ್ ಸ್ಮೂತಾಗಿ ಎಕ್ಸಾಕ್ಟ್ ಒಂದು ಸೇಮ್ ಕ್ವಾಂಟಿಟಿದ ಅಪ್ಲಿಕೇಶನ್ ಆಗಿರ್ಬೇಕು ಆ ಥರ. ಆ್ಯಂಡ್ ಇದನ್ನು ಅಪ್ಲೈ ಮಾಡಬೇಕಾದ್ರೆ ಕೈಗೆ ಗ್ಲೌಸ್ ಅದು ಹಾಕೋರಿ. ಯಾಕಂದ್ರೆ ಅದು ತೆಗಿಬೇಕಂದ್ರೆ ಮತ್ತು ತಿನ್ನರ ಯೂಸ್ ಮಾಡೋದು ಅದು ಇದೆಲ್ಲ ಆಗ್ತೈತಿ. ಅಟ್ಲೀಸ್ಟ್ ಸರ್ಜಿಕಲ್ ಗ್ಲೌಸ್ ಇಲ್ಲ ಇಂಡಸ್ಟ್ರಿಯಲ್ ಗ್ಲೌಸ್ ಏನು ಬರ್ತಾವೆ ಅವನ್ನ ಯೂಸ್ ಮಾಡಿದ್ರೆ ಭಾಳ ಚಲೋ. ನಾನು ಯೂಸ್ ಮಾಡತ್ತೇನೆ ಗುರ್ತದ ಇದು ಗ್ಲೌಸ್ ಬರ್ತಾವೆ ಹಿಂಗೆ ಮುಂದೆ ರಬ್ಬರ್ ಗ್ರಿಪ್ಪಿಗೆ ಅಂತೇಳಿ ಮೆಕ್ಯಾನಿಕ್ ಗ್ಲೌಸ್ ಅಂತಾರೆ ಇವಕ್ಕೆ. ಹಿಂದೆ ಫ್ಯಾಬ್ರಿಕ್ ಇರ್ತೈತಿ. ಸೊ ಫಸ್ಟ್ ಈ ಥರ ಏನು ಹೆಡ್ ಇರ್ತದೆ ಆ ಹೆಡ್ಡಿನ ಜಾಗ ಸ್ವಲ್ಪ ಹಿಂಗೆ ಒಂದು 5 to 7 ಎಷ್ಟು ಕಂಫರ್ಟೇಬಲ್ ನೀವು ಅದಿರಿ ಹಿಂಗೆ ಹಚ್ಚಿರಿ. ಹಚ್ಚಿದ ಮೇಲೆ ಅದನ್ನು ಸ್ಪ್ರೆಡ್ ಮಾಡೋದೈತಿ. ನೆಕ್ಸ್ಟ್ ನಿಮಗೆ ಇದೇನು ಬ್ರಷ್ ಐತಿ ನಿಮ್ದು ಇದನ್ನು ತೊಗೊಂಡು ಈ ಥರ ಅಲ್ಲೇ ಸ್ಪ್ರೆಡ್ ಮಾಡಿರೋದು. ಸೊ ದ್ಯಾಟ್ ಅದು ಒಳಗಿನ ಮಠ ಏನೈತಿ ಹತ್ತಿರ್ಬೇಕು. ಅದೇನು ನಿಮ್ದು ಸ್ಪೋಕ್ಸ್ ಟೈಟ್ ಮಾಡೋಕೆ ನಟ್ ಕೊಟ್ಟಿರ್ತಾರೆ ಅದ್ರ ಜಾಗ ಪೂರ ಒಳಗಡೆ ಆಜು ಬಾಜು ಏನೈತಿ ಕವರ್ ಆಗಿರ್ಬೇಕು. ಇಫ್ ಅಲ್ಲಿ ಏನರ ಬಬಲ್ ಇತ್ತಪ್ಪ ಒಂದು ಅಲ್ಲೇನಾಗ್ತೈತಿ ಅಲ್ಲಿಂದ ನಿಮ್ದು ಏರ್ ಲೀಕ್ ಆಗೋ ಚಾನ್ಸ್ ಬರ್ತೈತಿ. ಸೊ ಇದು ಸಿಮಿಲರ್ ಪ್ರೊಸೆಸ್ ಏನೈತಿ ನೀವು ಕಂಟಿನ್ಯೂ ಮಾಡಿರಿ. ನಿಮ್ದು ಮುಂದಿನ ನಮ್ದು ಪ್ರೊಸೀಜರ್ ಏನೈತಿ ಅದನ್ನು ನೋಡಿರಿ. ನಿಮ್ದು ಇದು ಬ್ರಷಲ್ಲಿ ಅಥವಾ ಏನು ನೀವು ಇದನ್ನು ಟೂಲ್ ತೊಗೊಂಡು ಅದನ್ನು ಸ್ಪ್ರೆಡ್ ಮಾಡೋಕ್ಕೆ ಯೂಸ್ ಮಾಡ್ತೀರಿ ಅದನ್ನು ಮಾಡೋಕ್ಲೇ ನೆಕ್ಸ್ಟ್ ನಿಮ್ದು ಏನೈತಿ ಫುಲ್ ಒಂದು ಲೈನ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿರಿ. ಅದು ನೀವು ಎಷ್ಟು ಪಾರ್ಟ್ ಕಂಫರ್ಟೇಬಲ್ ಆದರೆ ಅಷ್ಟು ಹಾಕೋರಿ. ಆ್ಯಂಡ್ ಮೇಕ್ ಶ್ಯೂರ್ ಕೆಳಗಡೆ ಏರ್ ಪಾಕೆಟ್ ಉಳಿಬಾರ್ದು. ನೀವು ಇದನ್ನು ಕೈಲೇ ಹಚ್ಚಿದ್ರು ನಡೀತೈತಿ. ಗ್ಲೌಸ್ ಹಾಕೊಂಡೆನಪ್ಪ ನಂಗೆ ಗ್ಲೌಸ್ಲೇ ಕಂಫರ್ಟೇಬಲ್ ಆಗೈತಿ ಈ ಟೈಪ್ ಯಾವುದೋ ಟೂಲ್ ಯೂಸ್ ಮಾಡೋಕೆ ನನಗೆ ಇದನ್ನ ಆಗ್ತಿಲ್ಲ ಅಂದರೆ ಕೈಲೇನೂ ಹಚ್ಬೋದು. ಬಟ್ ಎಂಡ್ ಏನೈತಿ ಪಾರ್ಟ್ ಅದಕ್ಕೆ ಮಾತ್ರ ನೀವು ಈ ಥರ ಲೆವೆಲ್ ಮಾಡೋಕೆ ಒಂದು ಇದನ್ನು ಯೂಸ್ ಮಾಡಾರಿ. ಆ್ಯಂಡ್ ಯಾವ ಕೈಲಿ ಹಚ್ಚಾಕ್ರಿ ಆ ಕೈಲಿ ಅದನ್ನು ಮುಟ್ಟಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಇಲ್ಲಿ ಟಚ್ ಮಾಡಿದೆ ಅದು ಏನೈತಿ ಹಿಡ್ಕೊಂಡ್ಬಿಡ್ತೈತಿ. ಅದನ್ನು ಮತ್ತೆ ರಿಮೂವ್ ಮಾಡೋಕೆ ನಿಮ್ಗೆ ತ್ರಾಸ ಆಗ್ತೈತಿ. ಸೊ ಆ್ಯಸ್ ಯು ಕ್ಯಾನ್ ಸಿ ಎಲ್ಲರೂ ಈವನ್ನಾಗಿ ಒಂದು ಕೋಟ್ ಆಗೈತಿ ಫಸ್ಟ್ ಕ್ಲಾಸ್. ಈ ಕೋಟ್ ಏನೈತಿ ಇದು ಟೇಪಿಗೆ ತೆಗೆದು ಇಟ್ಬಿಡ್ತೇನೆ ನಾನು. ನೆಕ್ಸ್ಟ್ ಇನ್ನೊಂದು ಕೋಟ್ ಬೇಕಾ ನೆಸಸರಿ ಅನಿಸಿದ್ರೆ ಅದ್ರ ಮೇಲೆ ಎಕ್ಸ್ಟ್ರಾ ಮತ್ತು ಟೇಪ್ ಹಚ್ಚಿ ಮತ್ತು ಒಂದು ಡೇ ಬಿಟ್ಟು ರಿಪೀಟ್ ಮಾಡ್ತೇನೆ ಅಂತ. ಸೊ ಈಗ ನೆಕ್ಸ್ಟ್ ವೀಲ್ ಏನೈತಿ ಕಂಟಿನ್ಯೂ ಮಾಡೋಣ. ಈ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಭಾಳ ಕೇರ್ಫುಲ್ಲಾಗಿ ಮಾಡಿರಿ. ಇಲ್ಲ ನೀವೇನು ಫಿನಿಶಿಂಗ್ ಕೊಡೋಕಂತೇಳಿ ಟೇಪ್ ಹಚ್ಚಿ ಇಷ್ಟು ನೀಟ್ ಫಿನಿಶ್ ಬಂದೈತಿ. ಇಲ್ಲ ಎತ್ತಾಗ ನೋಡ್ಕೊಂಡು ಸ್ವಲ್ಪ ಜಾಸ್ತಿ ಜಗ್ಗಿದ್ರಿ ಅದು ಜಗ್ಗುತ್ಲಿ ಏನೈತಿ ಟೇಪ್ ಹಿಂಗೆ ತೊಗೊಳ್ಬೇಕಾರೆ ಹೊಳ್ಳಿ ರಿಮ್ಮಿಗೆ ಇರಲಿ ಹತ್ತಂದ್ರೆ ಪೂರ ನೀವೇ ನೀಟ್ನೆಸ್ ಅದು ಇದು ಅಂತೇಳಿ ಗುಡ್ಡಾಡಿ ಮಾಡಿರಿ ಎಲ್ಲ ಹೊಳೆಗೆ ಹುಣ್ಸೆಹಣ್ಣು ತೊಳ್ದಂಗೆ. ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ಬೇಕಂದ್ರೆ ಇದನ್ನೀಗ ಕ್ಯೂರಿಂಗಿಗೆ ಇಡೋಣ ಅಂತ. ಮೇ ಬಿ 1 day 1.5 day ಏನೈತಿ ಬಿಟ್ಟು ನೋಡೋಣ ಅಂತ ಎಲ್ಲಿಗೆ ಎಷ್ಟು ಡ್ರೈ ಆಗಿದೆ ಇದನ್ನ ಇನ್ನೊಂದು ಕೋಟ್ ಮಾಡಬೇಕು ಬೇಡ ಗೊತ್ತಾಗ್ಬಿಡ್ತೈತಿ. ಸೊ ನೆಕ್ಸ್ಟ್ ವೀಲಿಗೆ ಶಿಫ್ಟ್ ಆಗೋಣ. ಮಾಡಿರಿ ನೀವೇನು
ಫಸ್ಟ್ ಮಾಸ್ಕಿಂಗ್ ಟೇಪ್ ಹಚ್ಚಿರ್ತೀರಿ ಅದೊಂದು ಎಂಡ್ ಏನು ಲೂಪ್ ಆಕೈತಿ ಇದರಿಂದ ಲೈಕ್ ಹಿಂಗೆ ಬಂದಮೇಲೆ ಒಂದು ಲೂಪಿಂಗ್ ಹೊರಗೆ ತೊಗೊಳಿ ಇದನ್ನು ಸೊ ದ್ಯಾಟ್ ನಿಮಗೆ ಪುಲ್ ಮಾಡೋಕೆ ಆಮೇಲೆ ಈಸಿ ಆಗ್ತೈತಿ. ಓಕೆ, ರಿಯರ್ ವೀಲ್ ಆ್ಯಂಡ್ ಫ್ರಂಟ್ ವೀಲ್ ಎರಡೂ ಏನೈತಿ ಒಂದೊಂದು ಕೋಟ್ ಆಗ್ಯಾವ. ಗ್ಲೌಸ್ ಯಾವ ಕೈಯಾಗಿ ಯೂಸ್ ಮಾಡೀನಿ ಆ ಕೈ ಸ್ವಲ್ಪ ಹಿಂಗೈತಿ, ಯಾವ ಕೈಯಾಗ ಗ್ಲೌಸ್ ಯೂಸ್ ಮಾಡಿಲ್ಲ ಆ್ಯಂಡ್ ಆ ಕೈಲಿ ಅದನ್ನು ಮುಟ್ಟಕ್ಕೆ ಹೋಗಿಲ್ಲ ಬಟ್ ಸ್ಟಿಲ್ ಏನೈತಿ ಈ ಆಕಾರ ಆಗೈತಿ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು 7-11 ಹೊಡಿತೈತಿ ನನಗೆ. ಒನ್ ಡೇ ಇದು ಕ್ಯೂರ್ ಆಗಲಿ, ನೆಕ್ಸ್ಟ್ ಡೇ ಏನೈತಿ ಸಿಗೋಣ ನಿಮಗೆ. Day 2 ಫೈನಲಿ ಏನೈತಿ ಇದು ಕ್ಯೂರ್ ಆಗೈತಿ ಒಂದು ಲೆವೆಲ್ಲಿಗೆ. ಟಚ್ ಮಾಡಿದ್ರೆ ಏನು ಕೈಗೆ ಹತ್ತವಲ್ದ. ಸೊ ಇವತ್ತೇನೈತಿ ಇದಕ್ಕೆ ಹೊಳ್ಳಿ ಈ ಟೇಪ್ ಹಚ್ಕೊಂಡೇನಿ. ರಿಯರ್ ವೀಲ್ಗೂ ಏನೈತಿ ಟೇಪ್ ಹಚ್ಕೊಂಡು ಇದೇನು ಇದನ್ನೈತಿ ಕೆಳಗಡೆ ನಿಂತ್ರ ಈ ಹೋಲ್ನು ಏನೈತಿ ಕೆಳಗಡೆ ನಿಂತ್ರ ಫಿಲ್ ಮಾಡೀನಿ ಟೇಪ್ಲೆ. ಸೊ ಇದನ್ನು ಪೂರಾ ಫಿಲ್ಲಿಂಗ್ ಮಾಡ್ಕೊಂಡು ಈ ಪೋರ್ಷನ್ನು ಬಿಡೋದು ಬೇಡ ಅಂತ ಡಿಸೈಡ್ ಮಾಡೀನಿ. ಫೈನಲಿ ಏನೈತಿ ಒಂದು ಪೂರಾ ಕೋಟ್ ಹಚ್ಕೊಳೋಣ, ಫಿನಿಶಿಂಗ್ ಕೋಟ್. ಅದಕ್ಕೆ ಜಸ್ಟ್ ಟೇಪಿಂಗ್ ಮಾಡೋದು ಓದೈತಿ. ಅದಾತಂದ್ರೆ ಇದನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಸೊ ಫೈನಲಿ ಸೆಕೆಂಡ್ ರಿಮಿಗೆ ಕೋಟಿಂಗ್ ಸ್ಟಾರ್ಟ್ ಆಗೈತೆ. ಈಗ ಇದೇನು ಒಂದು ಟ್ಯೂಬ್ ಐತಿ ಇದ್ರೊಳಗೆ 2 ರಿಮಿಗೆ ಫಸ್ಟ್ ಲೇಯರ್ ಆಲ್ರೆಡಿ ಆಗಿತ್ತು. ಈಗ ಸೆಕೆಂಡ್ ಲೇಯರಿಗೆ ಏನೈತಿ ಇದ್ರೊಳಗೆ ಒಂದು 20% ಅಷ್ಟೇ ಉಳಿದೈತಿ ಇಷ್ಟು. ಸೊ ಅದು ಎಷ್ಟಕ್ಕಿಂತ ಅಷ್ಟು ಯೂಸ್ ಮಾಡಿ ಸೆಕೆಂಡ್ ಕ್ಯಾನಿಗೆ ಹೋಗ್ತಾನೆ. ಇದನ್ನು ನೀವು ಲೋಕಲ್ ಮಾರ್ಕೆಟ್ನಾಗ ನಿಮಗೆ ಗ್ಲಾಸಿಂಗ್ ಹುಡ್ಕಾಡೋಕ್ಕೆ ತ್ರಾಸ ಆಗತ್ತಂದ್ರೆ ಯು ಕ್ಯಾನ್ ಬೈ ದಿಸ್ ಇನ್ ಎನಿ ಕಾರ್ ವರ್ಕ್ಶಾಪ್ ಲೈಕ್ ಮಾರುತಿ ಸುಜುಕಿ ಆಗಲಿ ಹೊಂಡಾ ಆಗಲಿ. ಬೆಟ್ರ್ ಮಾರುತಿ ಸುಜುಕಿಗೆ ಹೋದ್ರೆ ಸ್ವಲ್ಪ ಚೀಪ್ ಇರ್ತೈತಿ ಪಾರ್ಟ್. ಇಲ್ಲ 3M ಏನೈತಿ ಆನ್ಲೈನು ತರಿಸ್ಕೋಬೋದು. ಜಸ್ಟ್ ಏನೈತಿ ಫ್ರಂಟ್ ವಿಂಡ್ಶೀಲ್ಡ್ ಎಡಿಸಿವ್ ಅಂತ ಹೇಳಿ ಕೊಡ್ತಾರೆ ನಿಮಗೆ. ಪರ್ ಟ್ಯೂಬ್ 300 to 500 ವೇರಿ ಆಗ್ತೈತಿ. ಇದು 450 ಪರ್ ಇದಕ್ಕೆ ಬಿತ್ತ. ಸೊ ಇದನ್ನ ಅಪ್ಲೈ ಮಾಡೋದು ಪಟ್ಟ. ರಿಮ್ ಮೇಲೆ ಸೆಕೆಂಡ್ ಕೋಟ್ ಕಂಪ್ಲೀಟ್ ಆಗೈತಿ. ಆ ವೀಲು ಕಂಪ್ಲೀಟ್ ಆಗೈತಿ ಪೂರಾ. ಫಿನಿಶಿಂಗ್ ಓಕೆ ಆಗೈತಿ ಬಟ್ ಫಿನಿಶಿಂಗ್ ಡಸ್ ನಾಟ್ ಮ್ಯಾಟರ್. ಯಾಕಂದ್ರೆ ಟಯರ್ ಏನು ಎಕ್ಸಿದ ಮೇಲೆ ಕವರ್ ಹಾಕಾವ. ಫಿನಿಶಿಂಗ್ ಅಂತ ಪರಿ ಬರಲಿ ಅನ್ನೋದೈತಿ. ಕೆಲಸ ಆಗ್ಬೇಕು ಎಲ್ಲೂ ಏನೈತಿ ಸ್ಪೋಕ್ಲಿಂತ್ರ ಸ್ಪೋಕ್ ಹೆಡ್ ಏನು ಮೇಲೆ ಟೈಟ್ ಮಾಡೋದು. ಏರ್ ಒಂದ ಲೀಕ್ ಆಗಬಾರ್ದು. ಏರ್ ಒಂದು ಲೀಕ್ ಆಗಲಿಲ್ಲ ಅಂದ್ರೆ ಕೆಲಸ ಆದಂಗೆ. ಒಳಗಿಂದ ಏನು ಯಾವ ಫಿನಿಶ್ ಕೊಟ್ಟಿದೆ ಏನು ಕಾಣಂಗಿಲ್ಲ. ಟೆನ್ಷನ್ ಅಂತ ತೊಗೊಳ್ಳೋದಂತೂ ಈಗ ಸದ್ಯಕ್ಕಿಲ್ಲ. ಒಂದು 3 days ಟಯರ್ ಫಿಟ್ ಮಾಡೋಕ್ಕಿಂತ ಮುಂಚೆ ಏನೈತಿ ರಿಮ್ ಕ್ಯೂರ್ ಆಗಲಿ. ಸೊ ಕ್ಯೂರ್ ಆದಮೇಲೆ ಸಿಗೋಣ ಅನ್ಸಿದ್ರೆ. Day 4 ಫೈನಲಿ ನಮ್ದು ವೀಲ್ಸ್ ಏನಿದಾವ ಕ್ಯೂರಿಂಗ್ ಆಗ್ಯಾವ. 2 ರಿಮ್ ಏನೈತಿ ಇಲ್ಲಿ ಸೀಟ್ ಮೇಲೆ ಇಟ್ ಮಾಡೈತಿ ಆ್ಯಂಡ್ 2 ಟಯರ್ ಹಿಂದೆ ಡಿಕ್ಕಿ ಒಳಗದಾವ. ಹೋಗಿ ಈಗ ಫಿಟ್ ಮಾಡಿಸೋಣ. ಫಿಟ್ ಮಾಡಿಸಿ ಇವತ್ತು ಟಯರ್ನ ಬೈಕ್ ಮೇಲೆ ಮೌಂಟ್ ಮಾಡಿಸೋಣ ಅಂತ. ಆ್ಯಂಡ್ ಹೋಪ್ ದೇರ್ ಇಸ್ ನೋ ಲೀಕೇಜ್ ಇನ್ ದ ಸ್ಪೋಕ್ಸ್ ಏರಿಯಾ. ಸೊ ಫೈನಲಿ ನಮ್ದು ಬೈಕಿಂದ ಏನು ಟ್ಯೂಬ್ಲೆಸ್ ಕನ್ವರ್ಷನ್ ಐತಿ ಅದು ಮುಗ್ದೈತಿ. ಫಿಟ್ಟಿಂಗ್ ಆಯ್ತು, ಎಲ್ಲ ಆಯ್ತು. ಏರ್ ಹಾಕಿಸಿ ಬೈಕ್ ನಿಲ್ಲಿಸ್ದಲ್ಲೇ ನಿಲ್ಲಿಸಿ ಒಂದು 4 ದಿನ ಆಯ್ತು. ಈಗ ಟಯರ್ ಏನೈತಿ ಸೀಲೆಂಟ್ ಹಚ್ಚಿ ಆದ್ಮ್ಯಾಗಿದ್ರೆ. ಸೊ ಫೈನಲಿ ಏನೈತಿ ನಮ್ದು ಹೋಗಿ ಚೆಕ್ ಮಾಡ್ಸೋಣ ಅಂತ ನೈಟ್ರೋಜನ್ ಹಾಕಿಸಿ. ಯಾಕಂದ್ರೆ ಯಾರೆಲ್ಲ ಟಯರ್ಗೆ ಇದು ಮಾಡಿದ್ರೆ ಅವ್ರು ನೈಟ್ರೋಜನ್ ಹಾಕ್ಯಾರ. ಇದಕ್ಕೆ ನೈಟ್ರೋಜನ್ ಹಾಕ್ಸಿ ಈಗ ಏರ್ ಏನರ ಪ್ರೆಷರ್ ಡ್ರಾಪ್ ಆಗತ್ತೋ ಇಲ್ಲೋ ಚೆಕ್ ಮಾಡೋಣ. ಅಂದರೆ ಏನೈತಿ ನಮ್ದು ಸಕ್ಸಸ್ಫುಲ್ ಆಗೈತಿ ಇಲ್ಲೋ 100% ಗೊತ್ತಾಗ್ಬಿಡ್ತೈತಿ. ಹಿಂದೆ 33 33
20 minutes later. ಲಾಸ್ಟ್ ಕ್ಲಿಪ್ ಏನು ನೋಡಿದ್ರಿ ಅಲ್ಲಿಂದ ಒಂದು 2 days 2 ಸರಿ ಐತಿ ಏರ್ ಚೆಕ್ ಮಾಡಿ ನೋಡೇನಿ. ಒಂದು PSI ಡ್ರಾಪ್ ಆಗತ್ತಿಲ್ಲ ಏರ್. ಇನ್ ಫ್ಯೂಚರು ಆಗಂಗಿಲ್ಲ ಅನ್ಕೊತೀನಿ. ಬಟ್ ನಮ್ದೇನು ನಾವು ಟ್ಯೂಬ್ಲೆಸ್ ಕನ್ವರ್ಷನ್ ಮಾಡೀವಿ, ಇಟ್ಸ್ ಅ ಸಕ್ಸಸ್. ಆ್ಯಂಡ್ ಯು ಕ್ಯಾನ್ ಡೂ ಇಟ್ ಇನ್ 1500 rupees. 1000 rupees ಒಳಗಡೆ ನಿಮಗೆ ಸಿಲೆಂಟ್ ಸಿಗ್ತೈತಿ. ಆ್ಯಂಡ್ ಅರೌಂಡ್ 500 rupees ನಿಮ್ಗೆ ವೀಲ್ ಬಿಚ್ಚಾಕ, ಟೈರ್ ಬಿಚ್ಚಾಕ, ಟೈರ್ ಶಾಪ್ ಹೋಗಿ ಬರೋಕೆ ಒಂದು ಖರ್ಚು ಆಗ್ಬೋದು ಭಾಳ ಅಂದ್ರೆ. ಆ್ಯಂಡ್ ಇಟ್ಸ್ ಅ ವೆರಿ ಸಿಂಪಲ್ ಹ್ಯಾಕ್ ಅನ್ಬೋದು ನಾನು ನಿಮ್ಗೆ. ಇದನ್ನು ನೀವು ಟ್ರೈ ಮಾಡ್ಬೋದು. ಇಫ್ ಯು ಹ್ಯಾವ್ ಅ ಬೈಕ್ ವಿತ್ ಟ್ಯೂಬ್ಲೆಸ್ ರಿಮ್ ಆ್ಯಂಡ್ ಟ್ಯೂಬ್ಲೆಸ್ ಟೈರ್ ಬಟ್ ಸ್ಪೋಕ್ ವೀಲ್ ಇದ್ರೆ ಅದನ್ನ ನೀವು ಈ ಸಿಲೆಂಟ್ ಅಪ್ಲೈ ಮಾಡೋದ್ರಿಂದ ಕನ್ವರ್ಟ್ ಮಾಡ್ಕೋಬೋದು. ವೇ ಟು ಸ್ಪೀಡ್ ಅಂತ ಕಿಟ್ ಬರ್ತೈತಿ. ಬಟ್ ಅದು 7000 ಕಿಟ್ ಸೇಲ್ ಮಾಡತ್ತಾರ. ಮತ್ತು ಅದನ್ನೇನೋ ಇನ್ಸ್ಟಾಲ್ ಮಾಡಕ್ಕೆ 3000 ಚಾರ್ಜ್ ಮಾಡತ್ತಾರ. ಪುಣೆದಾಗ, ಡೆಲ್ಲಿ, ಆ ಕಡೆ ಚಂಡೀಗಢ ಎಲ್ಲ ಸೈಡ್, ಈ ಕಡೆ ಹುಬ್ಳಿದಾಗೂ ಬೇಕಾದ್ರೆ ನಿಮಗೆ ವೇ ಟು ಸ್ಪೀಡ್ ಕಿಟ್ ತರಿಸ್ಬೋದು. ಮೆಕ್ಯಾನಿಕ್ ಕಡೆ ಹೋಗಿ ಅಪ್ಲೈ ಮಾಡ್ಬೋದು. ಬಟ್ ಇಟ್ಸ್ ಆಲ್ ಸೇಮ್. ಇದೆಲ್ಲ ಸೇಮ್. ಇದನ್ನು ಅವ್ರೇನೈತಿ ಒಂದು ಚಲೋ ಬಿಸ್ನೆಸ್ ಮಾಡ್ಕೊಂಡಾರ. 25 ದಿನ ಪೈಸಾ ಡಬಲ್ ಅಂತಾರಲ್ಲ, ಆ ಸ್ಕೀಮ್ ಇದೆ. ಸೊ ನಮ್ದು ಕನ್ವರ್ಷನ್ ಐತಿ, ಕಂಪ್ಲೀಟ್ ಆಗೈತಿ. ಆ್ಯಂಡ್ ಇಟ್ಸ್ ಅ ಸಕ್ಸಸ್. ಇನ್ನೂ ಹೇಳ್ತೀನಿ. ಆ್ಯಂಡ್ ನೀವು ಬೇಕಾದ್ರೆ ನೀವು ಮಾಡ್ಕೊರಿ. ಇಂಥ ವಿಡಿಯೋಸ್ ನೋಡಾತೀರಿ, ಇಲ್ಲಿ ಮಟ್ಟ ನೀವು ನೋಡ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ಈಗ ಹೇಳ್ಕೊಂತ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ ಅಂತ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಜೈ ಶ್ರೀರಾಮ್.